ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಜನತಾದಳ ಪಕ್ಷದ ಕಡೆಯಿಂದ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ CEO ಅವ್ರಿಗೆ ಅನ್ಬು ಕುಮಾರ್ ಸರ್ಗೆ ಇವತ್ತು ಒಂದು ಪೆಟಿಷನ್ನ ಕೊಟ್ಟಿದ್ದೇವೆ. ಅವ್ರನ್ನ ಭೇಟಿ ಮಾಡಿ ಒಂದು ಮೆಮೊರಾಂಡಮ್ನ ಸಲ್ಲಿಕೆಯನ್ನು ಮಾಡಿದ್ದೇವೆ. ಇದು ಕೇವಲ ನನ್ನ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ, ಬದಲಾಗಿ ಈಗಾಗಲೇ SIRನ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. 30ನೇ ತಾರೀಕಿಂದ ಇವತ್ತು ಹೆಚ್ಚು ಕಮ್ಮಿ 4ನೇ ದಿನಕ್ಕೆ ಕಾಲನ್ನಿಟ್ಟಿದ್ದೇವೆ. ಕಳೆದ 4 ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ SIR ಪ್ರಕ್ರಿಯೆ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಗಳನ್ನ ಆ ವೋಟರ್ ಲಿಸ್ಟು ಕೈಯಲ್ಲಿ ಇಟ್ಕೊಂಡು ವೋಟರ್ಸ್ನ ಫಿಸಿಕಲ್ಲಾಗೆ BLA 2ಗಳು ಎಲ್ಲ ಪಕ್ಷದ BLA 2ಗಳ ಜೊತೆಗೂಡಿ BLOಗಳ ಜೊತೆ ಹೋಗಿ ಮಾಡಬೇಕಾದಂಥ ಈ ಪ್ರಕ್ರಿಯೆಯನ್ನು ಉಲ್ಲಂಘನೆ ಮಾಡಿದ್ದಾರೆ, ಗಾಳಿಗೆ ತೂರಿದ್ದಾರೆ. ಇಲ್ಲಿ ನಮ್ಮ ರಾಮನಗರಕ್ಕೆ ನಾನು ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದಾದರೆ, ನಿನ್ನೆಯ ದಿನ ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ, ಯಾವುದೋ ಒಂದು ಸಮುದಾಯ ಭವನದಲ್ಲಿ ಒಂದು 3 ವಾರ್ಡ್ಗಳು ನಮ್ಮ ರಾಮನಗರದಲ್ಲಿ ಏನು ಬರುತ್ತೆ, 8ರಿಂದ 10 ಬೂತ್ಗಳಲ್ಲಿ ನಿನ್ನೆಯ ದಿನ ನೈಜ ದೃಶ್ಯವನ್ನು ಶೂಟ್ ಮಾಡಿ ಫೋನ್ನಲ್ಲಿ ಮೊಬೈಲ್ ಕ್ಯಾಮ್ರಾನಲ್ಲಿ ಸೆರೆ ಹಿಡಿದು ನಮ್ಮ BLA 2ಗಳು ಭಾಳ ಆ್ಯಕ್ಟಿವ್ ಆಗಿ ಇದನ್ನು ಕಳಿಸ್ಕೊಟ್ರು. ಅಲ್ಲಿಂದ ನನಗೆ ಭಾಳ ಬೇಸರ ಆಗ್ತಕ್ಕಂಥ ಸಂಗತಿ ಏನಪ್ಪ ಅಂದರೆ, DC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ತಾಲೂಕಿನ ಆಡಳಿತ, ಜಿಲ್ಲೆಯ ಆಡಳಿತ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಅಂದರೆ ವಿತ್ ಅಟ್ಮೋಸ್ಟ್ ಫೇರ್ನೆಸ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಈ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಇದು ಮಾಡ್ತಾ ಇರ್ತಕ್ಕಂಥದ್ದೇ ಒಂದು ಅಕೌಂಟಬಿಲಿಟಿಗೆ, ಒಂದು ಕ್ರೆಡಿಬಿಲಿಟಿಗೆ. ಆದರೆ ಜನರನ್ನು ನೀವು ಇಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀರಾ, ನೀವೇನು ಒಂದು ಫಾರ್ಮನ್ನು ಅವ್ರಿಗೆ ಕೊಡೋದಕ್ಕೆ ಹೋಗ್ತೀರಿ, ಜನ ಏನಾದರೂ ಅವ್ರ ಮನೆಯಲ್ಲಿ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ 3 ಬಾರಿ ನಿಮಗೆ ಹೋಗಲಿಕ್ಕೆ ಅವಕಾಶ ಇದೆ. ಬಿಕಾಸ್ ನಾನು SIRನ ರೂಲ್ ಬುಕ್ನ ಓದಿರ್ತಕ್ಕಂಥ ವ್ಯಕ್ತಿ, ನನಗೆ ಗೊತ್ತಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಡ್ತೇನೆ. ಆದರೆ 3 ಸಲ ಹೋಗಿನೂ ಕೂಡ ಏನಾದರೂ ಪ್ರತಿಕ್ರಿಯೆ ಸಿಕ್ಕದೆ ಹೋದಂಥ ಸಂದರ್ಭದಲ್ಲಿ ಒಂದು ರೆಡ್ ಫ್ಲ್ಯಾಗನ್ನು ಮನೆ ಆಚೆ ಕಡೆ ಅಂಟಿಸಿ, ಆ ಒಂದು ರೆಡ್ ಸ್ಟಿಕ್ಕರನ್ನು ಮನೆ ಕಡೆ ಆಚೆ ಅಂಟಿಸಿ, ಅದನ್ನು ನೀವು ಒಂದು ಫಾರ್ಮನ್ನು ಅಲ್ಲಿ ಬಿಟ್ಟು ಬರ್ತೀರಾ. ಕೊನೆಗೆ ಏನಾದರೂ ಅದಕ್ಕೂ ಪ್ರತಿಕ್ರಿಯೆ ಬರಲಿಲ್ಲ ಅಂತಾದಾಗ ಅವ್ರನ್ನ ವೋಟರ್ ಲಿಸ್ಟಿಂದ ಹೊರಗಡೆ ಹಾಕಬೇಕಾಗ್ತದೆ. ಇದು ನಡಿಬೇಕಾಗಿರ್ತಕ್ಕಂಥ ಪ್ರೊಸೀಜರು. ಆಮೇಲೆ VFC ಅಂತಕ್ಕಂಥದ್ದು ನಾವೇನು ಕರಿತೀವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ, ಇದು ಇಡೀ ರಾಜ್ಯದಲ್ಲಿ 2800 VFCಗಳಿದೆ. ನಾನು DC ಅವ್ರ ಹತ್ರ ಮಾತಾಡಿದಾಗ ನಮ್ಮ ರಾಮನಗರದ DC ನನಗೆ ಹೇಳ್ತಾರೆ, ಇಲ್ಲ ಸರ್, ಇದು VFCಗಳಲ್ಲಿ ಫಾರ್ಮನ್ನು ಹಂಚ್ತಕ್ಕಂಥದ್ದಕ್ಕೆ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಇದೆ, ಅವಕಾಶ ಇದೆ ಅಂತಂದರು. ನಾನು ಒಂದು ಸೆಕೆಂಡ್ ಬೆರಗಾಗಿ ನಾನು ಇಮ್ಮಿಡಿಯೇಟಾಗಿ SIRನ ಒಂದು ರೂಲ್ ಬುಕ್ನ ತೆಗೆದು ಓದಿ DC ಅವ್ರಿಗೆ ನಾನು ಅದು ಮರುಕ್ಷಣ ವಾಟ್ಸಪ್ ಮಾಡ್ತೀನಿ. ಅದು ಮಾಡ್ತಾ ಇದ್ದಂಗೆ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ, ಯಾವ ಕಾರಣಕ್ಕೂ ಕೂಡ ಆ ರೀತಿ ಫಾರ್ಮ್ಗಳನ್ನ ನೀವು ನೇರಾನೇರಿ ಆಮೇಲೆ ಫಾರ್ಮ್ಗಳನ್ನೂ ಕೂಡ CC ಅವರು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದೇ ಫಾರ್ಮು. ಈಗ ಇಷ್ಟು ಬೂತ್ ಇದೆ, ಇಷ್ಟು ಮನೆ ಇದೆ ಅಂತಕ್ಕಂಥದ್ದು, ಇಷ್ಟು ಜನ ಇದೆ ಅಂತಕ್ಕಂಥದ್ದು ಬಂದಾಗ ಅಷ್ಟೇ ಫಾರ್ಮ್ಗಳನ್ನ ಕೊಡ್ತಾರೆ ಹೊರತುಪಡಿಸಿ ಒಬ್ಬೊಬ್ಬನಿಗೆ 4, 5, 10 ಸ್ವೇಚ್ಛಾಚಾರವಾಗಿ ಫಾರ್ಮನ್ನು ಕೊಡೋದಿಲ್ಲ. ಇಷ್ಟು CC ಒಂದು ಸ್ಟ್ರಾಂಗ್ ಆಗಿ ಈ ಒಂದು SIRನ ಮಾಡಬೇಕಾದಂಥ ಸಂದರ್ಭದಲ್ಲಿ DC ಅವರು ನನ್ನನ್ನು ದಾರಿ ತಪ್ಪಿಸಿ, ಈಗ ನನಗೆ ನಾಳೆ ಇನ್ಫಾರ್ಮೇಷನ್ ಕೊರತೆ ಇದ್ದು ಅಥವಾ ನನಗೆ ಮಾಹಿತಿ ತರಿಸ್ಕೊಳ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಇಲ್ದಿರಾ ಅದರಲ್ಲಿ ನಾನು ವಂಚಿತ ಆಗಿ, ನಾನೊಬ್ಬ ಅಭ್ಯರ್ಥಿಯಾಗಿ ನನಗೆ ನಾಳೆ ಏನಾದರೂ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ, ಯಾಕೆಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಅನ್ಯಾಯ, ಒಂದು ಅಪಮಾನ. DC ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ನನಗೆ ಅರ್ಥ ಆಗಲಿಲ್ಲ. ಬಿಕಾಸ್ UPSC KPSC ಬರೀತಕ್ಕಂಥವ್ರು ಕೋಟಿಗಳಲ್ಲಿ ಭಾಳ ಬೆರಳೆಣಿಕೆ ಜನ ಅಷ್ಟೇ. IAS ಆಗಿರ್ತಕ್ಕಂಥವ್ರು, IPS ಆಗಿರ್ತಕ್ಕಂಥವ್ರು, IFS ಆಗಿರ್ತಕ್ಕಂಥವ್ರು, ಅವರೆಲ್ಲ ಭಾಳ ಕಷ್ಟಪಟ್ಟು ಓದು ಮೇಲೆ ಬಂದಿರ್ತಾರೆ. ಅಂಥವ್ರನ್ನ ನಾವೆಲ್ಲ ನಂಬ್ಕೊಂಡಿರ್ತೇವೆ. ಈಗ ಅವರೇ ನಮ್ಮನ್ನು ಎಲ್ಲ ಒಂದು ಕಡೆ ಈ ರೀತಿ ದಾರಿ ತಪ್ಪಿಸಿದಂಥ ಸಂದರ್ಭದಲ್ಲಿ ನಾವು ಇದನ್ನು ಯಾವ ರೀತಿ ಪರಿಗಣಿಸಬೇಕು? ಮೊದಲನೇ ದಿನ ಒಂದು ಪ್ರಕ್ರಿಯೆ ಆಗುತ್ತೆ ಇದೇ ಥರ ರಾಮನಗರದಲ್ಲಿ. ನಾನು ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿ ಹೇಳ್ತೇನೆ, ತಾಲೂಕು ಕಚೇರಿಗಳಿಗೆ ಮೊದಲನೇ ದಿನ FAQಸನ್ನು ಇವತ್ತು ತಹಸೀಲ್ದಾರ್ಗಳು ತಾಲೂಕು ಕಚೇರಿನಲ್ಲಿ BLA 2ಗಳಿಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿ BLA 2ಗಳಿಗೆ ಕರೆದೇನು ಮಾತಾಡಬೇಕಾಗಿತ್ತು, ಅದು 4-5 ದಿನದೇ ನಡಿಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ. ಆನ್ ಫೀಲ್ಡ್ ನೀವು BLOಗಳನ್ನ ಕಳಿಸ್ಬಿಟ್ಟು FAQsನ ನಾನು ಹೇಳ್ತಕ್ಕಂಥದ್ದಕ್ಕೆ ನಮ್ಮ
100 ಜನ BLA2ಗಳನ್ನ ಮೊದಲನೇ ದಿನ ನೀವು ಕರೆಸಿ ಇಲ್ಲಿ ನಿಲ್ಸ್ಕೊಂಡಿದ್ದೀರಲ್ಲ ಇದು ತಪ್ಪು ಅಂತಕ್ಕಂಥದ್ದು ಹೇಳಿದಾಗ ಅಲ್ಲೂ ನಾನು ಎಚ್ಚರಿಸಿದೆ ಅವ್ರಿಗೆ ಮಾಡಬೇಡಿ ಇದನ್ನ ಅಂತ. ಆದರೆ ನನಗೆ ಒಂದು ಇಂಟೆನ್ಷನ್ಸ್ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಅರ್ಕಲ್ಗೂಡ್ ಮಂಜಣ್ಣ ಅವರ ವಿಚಾರದಲ್ಲಿರ್ಬೋದು, ಕುಣಿಗಲ್ ವಿಚಾರದಲ್ಲಿರ್ಬೋದು, ಪಾವಗಡ ವಿಚಾರದಲ್ಲಿರ್ಬೋದು, ಇವತ್ತು ನಮ್ಮ ತಾವರೆಕೆರೆನಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿರ್ಬೋದು, ಪ್ರತಿದಿನಗಳು ಬರ್ತಾ ಇದೆ. ನಾನು ಇಲ್ಲಿರ್ತಕ್ಕಂಥ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸಿಇಒ ಆಗಿರ್ತಕ್ಕಂಥ ಅನ್ಬು ಕುಮಾರ್ ಸರ್ ಅವರಿಗೆ ಒಂದು ಪೆನ್ ಡ್ರೈವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಯಾವ್ಯಾವ ರೀತಿ ಈ ಒಂದು ಕಾನೂನಿನ ಒಂದು ಉಲ್ಲಂಘನೆ ಮಾಡಿ ಈ ರೀತಿ ನಡೀತಾ ಇದೆ ಪ್ರಕ್ರಿಯೆಗಳು, ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಸರ್ ಅಂತಕ್ಕಂಥದ್ದನ್ನ ಕೈ ಜೋಡಿಸಿ ನಾವು ಮನವಿಯನ್ನು ಮಾಡಿ ಅವರ ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ನ ಬೆಳಗ್ಗೆ ಕರೆದು ಮಾಡಿದ್ದಾರೆ, ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ಕೂತ್ಕೊಂಡು ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದನೂ ಸಾರ್ ಕಡೆಯಿಂದನೂ ಕೂಡ ನಮಗೆ ಸೀರಿಯಸ್ ಆಗಿ ನಾನು 1-2-3 ವಿಚಾರಗಳನ್ನ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಮ್ಮ ಮೇಜರ್ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ಈಗ BLOಗಳು ಇವತ್ತೇನು ತಪ್ಪು ಮಾಡಿ ಸಿಗಾಕೊಂಡಿದ್ದಾರೆ ಅಂಥ BLOಗಳನ್ನ ನೀವು ಸಸ್ಪೆನ್ಷನ್ನಲ್ಲಿ ಇಡಬೇಕು, ಇಲ್ಲ ಅಂದರೆ ಭಯ ಬರೋದಿಲ್ಲ. ಅಂಥ BLOಗಳನ್ನ ಸಸ್ಪೆನ್ಷನ್ ಇಡ್ತಕ್ಕಂಥ ಕೆಲಸ ಮಾಡಬೇಕು. ಅವರೆಲ್ಲ ಟೀಚರ್ಸ್ ಇರ್ತಾರೆ, ಗೌರ್ಮೆಂಟ್ ಟೀಚರ್ಸು. ಪಾಪ ನಾನೇನು ಅವರು ಅಮಾಯಕರು ಹೊಟ್ಟೆ ಮೇಲೆ ಹೊಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಇಲ್ಲಿ ಭಾಳ ಜನ ಚುನಾಯಿತಿ ಪ್ರತಿನಿಧಿಗಳು ಒತ್ತಡ ಇರ್ತದೆ ಅವ್ರ ಮೇಲೆ, ಅದಕ್ಕೋಸ್ಕರ ಅವ್ರು ಆ್ಯಕ್ಟ್ ಮಾಡಿರ್ಬೋದು. ಬಟ್ ಆದರೆ ಅವ್ರು ಮಾಡಿದಂಥ ತಪ್ಪಿಗೆ ಅವ್ರನ್ನ ಹೊರಗಡೆ ಇತ್ತು ಬೇರೆ ಇನ್ಯಾರಾದರೂ ಮತ್ತೆ ಕರ್ಕೊಂಬಂದಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ಸ್ವಲ್ಪ ಬಿಸಿ ಮುಟ್ಟಿಸ್ದಂಗೆ ಆಗ್ತದೆ. ಇದೊಂದು ದಯಮಾಡಿ ಮಾಡಿ ಅಂತ ಕೇಳಿದ್ದೀನಿ. ಆಮೇಲೆ ಇನ್ನೊಂದು ವಿಚಾರ, ಕೆಲವೊಂದಷ್ಟು ಸೆನ್ಸಿಟಿವ್ ಏರಿಯಾಸು, ಸೆನ್ಸಿಟಿವ್ ಬೂತ್ಸ್ಗಳೇನಿರ್ತವೆ ಅಂಥ ಬೂತ್ಗಳಲ್ಲಿ ದಯವಿಟ್ಟು ಸ್ವಲ್ಪ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಟಿ ಕಡೆಯಿಂದ ಮತ್ತು ಇವನ್ ಸೆಂಟ್ರಲ್ ಫೋರ್ಸಸ್ನ ಡಿಪ್ಲಾಯ್ ಮಾಡ್ತಕ್ಕಂಥದ್ದಕ್ಕೂ ಆಗ್ಬೋದು. ಇದನ್ನು ವಿಶೇಷವಾಗಿ ಒಂದು ಮಾನಿಟರಿಂಗ್ ಸಿಸ್ಟಮ್ನ ತೊಗೊಂಡು ಬನ್ನಿ ಅಂತಕ್ಕಂಥದ್ದನ್ನು ಕೂಡ ಕೈ ಜೋಡಿಸಿ ಮನವಿಯನ್ನು ಆ ಒಂದು ಮೆಮೊರಾಂಡಮ್ ಮೂಲಕ ಮಾಡಿ ಬಂದಿದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.